Finally, sun is rising. ಜಸ್ಟ್ ಇದೊಂದು ಸನ್ರೈಸ್ಗೋಸ್ಕರ 300 ಕಿಲೋಮೀಟರ್ಸ್ 6 hours ನಾನ್ ಸ್ಟಾಪ್ ಬಂದಿದ್ದೀವಿ. ಇದೊಂದಕ್ಕೋಸ್ಕರನೇ ಬಂದಿದ್ದು ಗೈಸ್. ಇದು ಮುಗಿಸ್ಕೊಂಡು ಈಗ ಮಧುರೈಗೆ ಹೋಗ್ಬೇಕು. ನಾವು ಮಧುರೈಗೆ ಹೋಗ್ಬಿಟ್ಟು ರೂಮ್ ಮಾಡಿ ರೆಸ್ಟ್ ಮಾಡಬೇಕು. ಇಲ್ಲ ಅಂದರೆ ನಾನು ಮನೆಗೆ ಹೋಗೋಕ್ಕಾಗಲ್ಲ. ಊಟ ಮಾಡ್ತಾರ ಇವಾಗ ಇಲ್ಲ ಪೈಲಟ್ ತರ ಗಾಡಿ ಓಡಿಸ್ತಾರ ಏನೋ ಗೊತ್ತಿಲ್ಲ. ಪ್ಲಾನ್ಸ್ ಇಲ್ಲ, ಅವ್ರಿಗೆ ಗೊತ್ತಾಗ್ತಿಲ್ಲ ಏನ್ ಮಾಡೋದಂತ. ಏನಾದರೂ ಏನೋ ನೀನು ಮೇಕಪ್ ಮಾಡಿದಾರೆ ಅವರು ಮಾಡ್ದಲ್ಲ ಖುಷಿನಾ? ಆಯ್ತು. ಯಾರು ಹೆಂಗೋದ್ರೆ ಯಾರು ಹೆಂಗೋದ್ರೆ ಏನೋ 2 hour ಮೇಕಪ್ ಮಾಡ್ದೆ ತಾನೆ. ಆಂಟೋನಿ ಎಷ್ಟು ಮಾಡಿದ್ದಾರೆ ಅಂತ ಆಂಟೋನಿ ಮಾಡೋರೆ 4 ಲೇಯರ್ ಗೈಸ್ ಮೇಕಪ್ ಮಕ್ಕಳಲ್ಲಿರೋದು ನೋಡಿ. ನಮ್ಮ ಫೇಸ್ ನೋಡಿ ಹೆಂಗಿದೆ ನೋಡಿ. ಸರಿ ಆಯ್ತು. ಇವಾಗ ರಾಮೇಶ್ವರಮಿಂದ 300 ಕಿಲೋಮೀಟರ್ಸ್ 6 hours ನಾನ್ ಸ್ಟಾಪ್ ಬಂದ್ರಲ್ಲ, ನೋಡ್ದ? ಖುಷಿನಾ? ಖುಷಿ ಅಲ್ವಾ? 2 hour ಮೇಕಪ್ ಆಗಿರೋದು ಖುಷಿ ಅಲ್ವಾ? ಎಲ್ಲ 2 hour ಗೈಸ್ ಮೇಕಪ್ಗೆ 3:30 5:30 ಹಾಕೊಳ್ಳಿ. ನನಗೆ ಬೇಡ. ಐ ಆಮ್ ನ್ಯಾಚುರಲ್ ಬ್ಯೂಟಿ. ಮೇಕಪ್ ಎಲ್ಲ ಬೇಡ. ಆಮೇಲೆ ಕಂಪಲ್ಸರಿ ಬೇಕಪ್ಪ. ಥ್ಯಾಂಕ್ ಯು ಮೇಡಮ. ತೊಗೊಳೋಣ ಗೈಸ್. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಗೈಸ್. ನಾನ್ ಸ್ಟಾಪ್ ಕಾರ್ ಓಡಿಸ್ಕೊಂಡ್ಬಂದಿರೋದಕ್ಕೆ ಫುಲ್ಲಿ ಟಯರ್ಡ್ ಆಗಿದೆ. ಸೊ ಈಗ ನಾನು ನೋಡಿ ಕಳ್ತನ ಮಾಡೋಣ ಅಂತ ಇಂಥ ಒಂದು ಫ್ರೆಂಡ್ಶಿಪ್ ಎಲ್ಲ ಮಾಡಬಾರ್ದು ಗೈಸ್. ನೀನು ಹೇಳ್ತಾ ಇದ್ದೀಯ? ನಾನೇ ಹೇಳೋದು. ಮತ್ತೆ ಮಾಡ್ಕೊಂಡು ನಿಂತಿದ್ದೆ ಅಲ್ಲಿ ಬಿಲ್ ಆಗ್ತಾ ಇದ್ದಾರೆ. ಹಾಕ್ಲಿ, ನೋಡೋ ವಿಡಿಯೋ ಮಾಡಿದೆ, ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ ಬೇಕಾದ್ರೆ. ಹೋಗಿ ಅಮೌಂಟ್ ಕೊಡಲಿ ಫಸ್ಟ್. ನೋಡಿ ನನ್ನ ಮಗ ಬಂದು ಎತ್ಕೊಂಡು ಹೋಗೋಣ ಅಂತ ಅನ್ತಾನೆ. ಇಂಥವ್ ಫ್ರೆಂಡ್ಶಿಪ್ ಎಲ್ಲ ಮಾಡಬೇಡ್ರಿ ಗೈಸ್. ನೀವು ನಿಮ್ಮ ಗ್ಯಾಂಗಲ್ಲಿ ಇದ್ರೆ ಕಟ್ ಮಾಡಿ ಬಿಸಾಕ್ರಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇದೀವಿ. ಯಾವುದು? ತಿರುನಲ್ವೇಲಿ ನೆಲ್ಲಯ್ಯಪ್ಪನ್ ಟೆಂಪಲ್ ಹೋಗ್ತಾ ಇದೀವಿ. ಹಲ್ವಾ ಫೇಮಸ್. ತಿರುನಲ್ವೇಲಿಯಲ್ಲಿ ಹಲ್ವಾ ಫೇಮಸ್. ಮುಗಿಸ್ಕೊಂಡು ಮಧುರೈ ಮೀನಾಕ್ಷಿಗೆ ಹೋಗ್ತೀವಿ. ಅಲ್ಲೋಗಿ ರೂಮ್ ತಗೊಂಡು ಆಲ್ಟು ಗೈಸ್. ಸಖತ್ ಗೈಸ್. ಆಲ್ಮೋಸ್ಟ್ 1400 ಕಿಲೋಮೀಟರ್ಸ್ ಇಲ್ಲಿವರೆಗೂ ಓಡಿಸಿದೀನಿ. ಎಂಜಾಯ್ ಮಾಡ್ತಾನೆ ಇದೀವಿ. ಪ್ಲೇಸಸ್ ನೋಡ್ತಾನೆ ಇದೀವಿ ಗೈಸ್. ರೋಡ್ಗಳು ಮಾತ್ರ ಅಲ್ಟಿಮೇಟ್ ಆಗಿದೆ. ಸೂಪರ್ ರೋಡ್ಸ್. ಸೀರಿಯಸ್ಲಿ ಆರಾಮಾಗಿ 140-150 ಹೋಗ್ತಾ ಇದೆ ಗೈಸ್. ನನ್ನ ಕಾರ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಕುತ್ಕೊಂಡಿರೋ ಒಳಗೆ ಏನ್ ಗೊತ್ತಾ ಗೈಸ್ ಬಾಧೆ? 2 hour ಮೇಕಪ್ ಹಾಕಿದಾಳೆ ಅಂದ್ರೆ 2 hour ಟೈಮ್ ಪಾಸ್ ಮಾಡ್ಬೇಕು. ಅಂದ್ರೆ 2 hour ಫೋಟೋಸ್ ತಗೊಬೇಕು ಅವಳಿಗೆ. ಅಂದ್ರೆ 2 hour ಫೋಟೋಸ್ ತಗೊಂಡ್ರೆ ಅಂದ್ರೆ ಮಿನಿಮಮ್ 200-300 ಫೋಟೋಸ್ ತಗೊಂಡ್ರೆ ಅವಳಿಗೆ ಸಮಾಧಾನ ಆಗೋದು. ಒಂದು ಫೋನಲ್ಲಿ 200 ಫೋಟೋಸ್ ಇರ್ಬೇಕಂತೆ. 600 ಫೋಟೋ ಬೇಕಂತೆ ಗೈಸ್. ಇದುವರೆಗೂ ಎಷ್ಟು ಮಚ್ಚ ಫೋಟೋಸ್ ಇಟ್ಕೊಂಡ ನಿನ್ ಫೋನ್ ಅಲ್ಲಿ? ಒಂದು 600 ಇದೆ. 600. ಇವನ್ ಫೋನ್ ಅಲ್ಲಿ ಒಂದು 200 ಮೇಲೆ ಇದೆ. ಅಪ್ಪ 800 ಫೋಟೋಸ್ ಗೈಸ್. ನಿನ್ ಮೊಬೈಲ್ ಅಲ್ಲಿ ಅಪ್ಪ ನಂದ್ರಲ್ಲಿ ಬರೀ ವಿಡಿಯೋಸ್ ಇದೆ ಅಷ್ಟೇ. ಅವನು ವ್ಯೂವರ್ಸ್ ಗೋಸ್ಕರ ಮಾಡ್ತಿದ್ದಾನೆ. ನೀನ್ ಪ್ರೈವೇಟ್ ಗೋಸ್ಕರ ಮಾಡ್ತಾ ಇದೀಯಾ ಗೈಸ್? ಇವಳ ಸ್ಪೆಷಾಲಿಟಿ ಏನ್ ಗೊತ್ತಾ? ಸ್ಟೇಟಸ್ ಹಾಕ್ತಾಳೆ ಪ್ರೈವೇಟ್. ಅವಳೊಬ್ಳೇ ನೋಡೋದು. ಅವಳೇ ಹಾಕೊಂತಾಳೆ. ನೋಡ್ಕೊಳೋದು. ಅವಳೇ ಲೈಕ್ ಮಾಡ್ಕೊಳೋದು ಅಷ್ಟೇ. ಆದ್ರೂ ಗೈಸ್ ಒಬ್ಬ ಪಕ್ಕದಲ್ಲಿ ಕೂತವನಲ್ಲ
ಏನಕ್ಕೂ ಇಲ್ಲ. ಏನಕ್ಕೂ ಇಲ್ಲ ಗೈಸ್. ಆ ಸೀಟ್ ಬೆಲೆನೇ ಗೊತ್ತಿಲ್ಲ ಅವ್ನಿಗೆ. ಸೀಟ್ ಬೆಲ್ಟ್ ಹಾಕಿಲ್ಲ. ಸೀಟ್ ಬೆಲ್ಟು ಹಾಕಿಲ್ಲ. ಇವಾಗ ಒಂದು ಕ್ಲೀನರ್ ಮಾಡ್ಬೇಕಾಗಿರೋಂತ ಕೆಲಸ ಏನು ಮಾಡ್ತಾ ಇಲ್ಲ. ಕೋ ಪ್ಯಾಸೆಂಜರ್ ಗುರು, ನಾನು ಕ್ಲೀನರ್ ಅಲ್ಲ. ಕೋ ಪ್ಯಾಸೆಂಜರ್ ಎಲ್ಲ ಕಣ, ಕ್ಲೀನರ್ ಕಣ ನೀನಲ್ಲಿ. ಯಾರಿಗೆ ಕ್ಲೀನರ್ ಇಟ್ಟಿರೋ ನೀನು ಒಬ್ನೇ ಲೈಫಲ್ಲಿ ಫಸ್ಟ್ ಟೈಮ್. ಆ ಸೀಟಲ್ಲಿ ಕುತ್ಕೊಂಡ್ರೆ ಎಷ್ಟು ಜವಾಬ್ದಾರಿ ಇರುತ್ತೆ ಗೊತ್ತಾ. ಸಾಂಗ್ಸ್ ಹಾಕ್ಬೇಕು, ಮ್ಯಾಪ್ ಹಾಕ್ಬೇಕು. ಮ್ಯಾಪ್ ಓಡ್ತಾ ಇದೆ ಗೈಸ್, ಎಲ್ಲ ನಡೀತಿದೆ. ನಾವು ಕರೆಕ್ಟಾಗಿ ಹೋಗ್ತಾ ಇದೀವಾ ನೋಡ್ಬೇಕಲ್ವಾ. ಏನೂ ಇಲ್ಲ, ನೋಡ್ತಾ ಇದ್ದಿಲ್ಲ. ಹಿಂದೆ ಬರೋ ಗಾಡಿ ನೋಡ್ತಾ ಇದ್ದೀನಿ, ಮುಂದೆ ಹೋಗೋ ಗಾಡಿ ಮನೆ ನೋಡ್ತಾ ಇದ್ದೀನಿ. ಕುತ್ಕೊಂಡು ಬರ್ತಾವನ್. ಒಳ್ಳೆ MLA ತರ ಬರ್ತಾವನಪ್ಪ. ನಾನು ಒಳ್ಳೆ ಕ್ಯಾಬ್ ಡ್ರೈವರ್ ತರ ಬರ್ತಾ ಇದೀನಪ್ಪ. ನೀನ್ MLA ತರ ಕೂತಿದ್ಯಾ. ಹೋಗ್ಲಿ, ಇನ್ನು 5,000 ಯಾವಾಗ ಕೊಡ್ತೀಯ? 5,000ದಲ್ಲಿ ಗಾಯ್ಸ್, 5,000ದಲ್ಲಿ ಇಡೀ ಟ್ರಿಪ್ ಮುಗಿಸ್ಬಿಟ್ಟ. ಟ್ಯಾಂಕ್ ಫುಲ್ ಮಾಡಿದ್ದೀನಿ ನಿನ್ ಗಾಡಿಗೆ. 5,000. ಅಯ್ಯೋ ಗೈಸ್, ಇದುವರೆಗೂ 3 ಟ್ಯಾಂಕ್ ಹಾಕಿದ್ವಿ, ಫುಲ್ ಟ್ಯಾಂಕ್. ಇವಾಗ ಮತ್ತೆ ಇರೋದು ಟ್ಯಾಂಕ್ ನಾನು ಹಾಕಿದ್ದೀನಿ, ಇನ್ನೊಂದು ಫುಲ್ ಟ್ಯಾಂಕ್ ಹಾಕ್ಸ್ಬೇಕು. 5,000 ರೂಪಾಯಿ ಕೊಟ್ಬಿಟ್ಟು. ಪೊಯ್ ಸೊಲ್றானே, ಉண்மை சொல்லுமா, ಕಾಸು ಕೊಡ್ತಲ್ಲ ಅಷ್ಟೇ ಕಾಫಿ ಟೀ ಎಲ್ಲ ಇಸ್ಕೊಟ್ಟು ಅಷ್ಟೇ. ಎಷ್ಟೊಂದ್ ಜಾಗದಲ್ಲಿ ಪಾಪ ಅವನು ನಿದ್ದೆ ಮಾಡ್ತಾನಂತ ನಿಲ್ಸ್ಬಿಟ್ಟು ಟೀ ಇಸ್ಕೊಟ್ಟಿದ್ದೀನಿ, ಕಾಫಿ ಇಸ್ಕೊಟ್ಟಿದ್ದೀನಿ. ಮಾಡಕ್ಕೆ ಸುಳ್ಳು ಹೇಳ್ತಾನೆ ಅವನು. ಕುತ್ಕೊಂಡಿದ್ರಿ ಅದೆಲ್ಲ ಹಾ. Okay. ಫೋಟೋಸ್ ವಿಡಿಯೋ ಮಾತ್ರ ಪಾಪ ನೀನ್ ಇವಾಗ ನಿದ್ದೆ ಮಾಡಕ್ಕೋಸ್ಕರ ಅಲ್ಲ, ಲೇ, ಮಂಚಲ್ಲಿ ಕೂತಿದೀವಿ 2 ಅವರ್. ಅಲ್ಲ, 3 ಜನ. ಅಲ್ಲ ಕಣೋ, ನಿನ್ನೆವರೆಗೂ ಇದು ವಾಯ್ಸೇ ಇರ್ಲಿಲ್ಲ. ಸಪೋರ್ಟ್ ಅಗೇನ್ಸ್ಟ್ ಆಗಿ ಮಾತಾಡ್ತಾ ಇದ್ದ ಅಶೋಕ್, ಅಗೇನ್ಸ್ಟ್ ಆಗಿ. ಇವಾಗೇನು ಪಾಪ ಸಪೋರ್ಟ್ ಅವ್ರಿಗೋಸ್ಕರ ಮಾಡ್ತಾಳೆ. 2 ಅವರ್ ಕೂತಿದ್ದಲ್ಲ. ಇವಾಗ ಅರ್ಥ ಆಯ್ತು. ನಿನ್ ಫೋನಲ್ಲಿ ಅವ್ಳ ಫೋಟೋಸ್ ಇದೆ. ಇಲ್ಲ ಅವಳು ಇವ್ನ ಫೋನಲ್ಲಿ ಅವಳ ಫೋಟೋಸ್ ಇದೆ. ಸೊ ಅವನು ಇವಾಗ ಫೋಟೋಸ್ ಅಲ್ಲಿ ಇಸ್ಕೊಬೇಕಲ್ವಾ. ಸೊ ಅಲ್ಲಿವರೆಗೂ ಅಶೋಕ್ ಸಪೋರ್ಟ್ ಪರ್ಫೆಕ್ಟ್. ಓಕೆ, ಅರ್ಥ ಆಯ್ತು. ರೋಡ್ ಮಾತ್ರ ಅಲ್ಟಿಮೇಟ್ ರೋಡ್ಸ್ ಗೈಸ್. ನಿಜವಾಗ್ಲೂ ಈ ತರ ರೋಡ್ ಇದ್ರೆ ಎಷ್ಟು ಕಿಲೋಮೀಟರ್ ಬೇಕಾದ್ರೆ ನಾವು ಓಡಿಸ್ಬೋದು. ಸೂಪರ್ ಆಗಿದೆ. ಆಕ್ಚುಲಿ ಹೊಸಕೋಟೆಯಿಂದ ಚೆನ್ನೈವರೆಗೂ ರೋಡ್ ಇದೆ ಅಂತ ಅನ್ಕೊಂಡ್ ಬಂದ್ರಿ, ಬಟ್ ಅಲ್ಲಿ ಮೋಸ ಹೋದ್ರಿ. ಅದು ಬಿಟ್ರೆ ವೇಲೂರಿಂದ ಇನ್ನೆಲ್ಲ ಸೂಪರ್ ರೋಡ್ಸ್ ಅಪ್ಪ, ಅಲ್ಟಿಮೇಟ್ ರೋಡ್ಸ್. ನಿನ್ನೆ ಅಂತೂ ಧನುಷ್ಕೋಡಿ ಹತ್ರ ಅಂತೂ ಕಾರ್ ಹಂಗೆ ಫ್ಲೈಯಿಂಗ್ ನೆಕ್ಸ್ಟ್ ಲೆವೆಲ್. ಈಗಲೂ ಧನುಷ್ಕೋಡಿದು ಆ ಒಂದು ಬೀಚ್ ಮೈಂಡ್ ಅಲ್ಲಿ ಓಡ್ತಾನೆ ಇದೆ ಗೈಸ್. ಆ ಬೀಚ್ ನಿಜವಾಗ್ಲೂ ಒಳ್ಳೆ ಸ್ಪಾಟ್. ಪ್ಯಾರಡೈಸ್ ತರನೇ ಬ್ಲೂ ಕಲರ್ ಸಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಬ್ಲೂ ಕಲರ್ ಸಿ ನೋಡಿದ್ದು. ಆಫ್ಟರ್ 2 hours ಬ್ಯಾಕ್. ಆಫ್ಟರ್ 2 hours guys. அவங்க ரெடி ஆயிட்டாங்க, நீங்க வெயிட் பண்ணீங்களா? காட் ப்ராமிஸ் நான் நம்பவே மாட்டேன். half an hour வெயிட் பண்ணேன். என்ன கேளுங்க. ತಿರುನಲ್ವೇಲಿಯಲ್ಲಿ ಇದ್ದೀವಿ, ನೆಲ್ಲೆಯಪ್ಪನ ಟೆಂಪಲ್ ಬಂದಿದ್ದೀವಿ. ತಿರುನಲ್ವೇಲಿ ಇಸ್ ಫೇಮಸ್ ಫಾರ್ ಹಲ್ವಾ. ಬಿಸಿ ಬಿಸಿ ಹಲ್ವಾ ಕೊಡ್ತಾರೆ ಗೈಸ್. ಇವಾಗ ಕೂಡ ಒಬ್ರು ಟೇಸ್ಟ್ ಮಾಡಿ ಅಂತ ಒಂದು ಸ್ವಲ್ಪ ಹಲ್ವಾ ಕೊಟ್ಟರು, ಸಗದಾಗಿತ್ತು. ಇರುಟ್ಟು ಕಡೆ ಹಲ್ವಾ ಅಂತೆ, ಬಿಸಿ. ಅಯ್ಯೋಯ್ಯೋಯ್ಯಪ್ಪ, 10 ಗಂಟೆಗೇನೆ ಈ ರೇಂಜ್ಗೆ ಐತಲ್ಲೋ, 11 ಗಂಟೆಗೆ. ಹೋಗ್ತಾ ಹೋಗ್ತಾ ಬಿಸಿ ಜಾಸ್ತಿ ಆಗುತ್ತೆ. ಇದೇ ಗೈಸ್ ಟೆಂಪಲ್. ಏನು ಸಗದಾಗಿದೆ ನೋಡಿ ಗೈಸ್ ಮೇಲೆ. எப்படி இருக்கு பாரு மச்சான், சக்கத்தப்பா. அந்த பக்கம் என்ன உள்ள எடுக்கணும். அந்த வெளிச்சம் வருது, மூஞ்சி தெரியாது. ಗೈಸ್ ಫೋನ್ಸ್ ಎಲ್ಲ ಅಲೋಡ್ ಇಲ್ಲ, ಫೋನ್ಸ್ ಯೂಸ್ ಮಾಡೋಂಗಿಲ್ಲ. ಬಟ್ ಇಲ್ಲೇನು ಬೋರ್ಡ್ ಹಾಕಿಲ್ಲ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಗಣೇಶ. ಗೈಸ್ ನನಗೆ ದೇವ್ರು ನೋಡ್ತಾ ಇದ್ರೆ ಗೂಸ್ ಬಂಪ್ಸ್ ಬರ್ತಾಯಿದೆ ಗೈಸ್. ರಿಯಲ್ ಆಗಿದ್ದಂಗೆ ಐತೆ ನೋಡಿ ನಿಜವಾಗ್ಲೂ. ಗೂಸ್ ಬಂಪ್ಸ್ ನನಗೆ ದೇವ್ರು ನೋಡ್ತಾ ಇದ್ರೆ ರಿಯಲ್ ಆಗಿರೋ ಥರ ಐತೆ ಗೈಸ್. ದೇವರು ನಮ್ಮನ್ನು ನೋಡ್ತಾ ಇರೋ ಥರ ನಿಜವಾಗ್ಲೂ ನೋಡಿ. ನನಗೆ ಹೆಂಗೆ ಬೆವ್ರ್ಬಿಡ್ತು, ನನ್ನ ಕೈಯಲ್ಲೆಲ್ಲ ಕೂದಲು ನಿಂತ್ಕೊಂಡ್ಬಿಡ್ತು ಗೈಸ್. ದೇವ್ರು ಹಂಗೆ ನನ್ನೇ ನೋಡ್ತಾ ಇರೋ ಥರ ಫೀಲ್ ಆಗ್ತಿತ್ತು ನನಗೆ. ಕಣ್ಣು ಹಂಗೆ ಶಾರ್ಪಾಗಿ ಕಾಣಿಸ್ತಾ ಇತ್ತು. ಆಯಿತು ಗೈಸ್, ಒಳ್ಳೆ ದರ್ಶನ ಆಯಿತು. ಈಗ ಮಧುರೈ ಕಡೆ ಹೊರಡೋಣ. ಫೋನ್ಸ್ ಎಲ್ಲ ಅಲೌಡ್ ಇಲ್ಲ, ಇಲ್ಲೂ ಅಷ್ಟೇ, ಮಧುರೈಯಲ್ಲೂ ಅಷ್ಟೇ ಅಲೌಡ್ ಇಲ್ಲ. ಹೆವಿ ಬಿಸಿಲು ಪ್ಲಸ್ ನಾನಂತೂ ಫುಲ್ ಟಯರ್ಡ್ ಆಗ್ತಿದ್ದೀನಿ ಗೈಸ್. ಇದು ಕ್ಲೋಸ್ ಆಗಿದೆ, ಇರುಟ್ಟು ಕಡೆ ಅಲ್ವಾ. 5 ಗಂಟೆಗೆ ಓಪನ್ನು. ಇದೇ 1990s ಫೇಮಸ್ ಆಗಿರೋಂಥ ಇರುಟ್ಟು ಕಡೆ ಅಲ್ವಾ, ಆಪೋಸಿಟ್ ಟು ಟೆಂಪಲ್. பின்ன எப்படி க்ளோஸாக இருக்குது? இங்கே வாங்கலாவா?
ಬೇಡಪ್ಪ ಸೂಪರ್ ವಾಂಗ ಗೈಸ್. ನಾವು ಹಲ್ವಾ ತೊಗೊಂಡಿದ್ದೀನಿ. ತಿರುನೆಲ್ವೇಲಿಗೆ ಬಂದು ಹಲ್ವಾ ತೊಗೊಂಡಿಲ್ಲ ಅಂದರೆ ಹೆಂಗೆ ಹೇಳಿ ಗೈಸ್. ನಾವು ಇವಾಗ ಟೆಂಪಲ್ ಮುಂದೆ ಇದ್ದೀವಿ. ಹೇಳ್ರಪ್ಪ ಏನು ಬೇಕು? ಸೆಲ್ಫಿ ತೊಗೊಬೇಕಾ? ಓಕೆ, ಸೆಲ್ಫಿ ತೊಗೊಳ್ಳೋಣ. ಸೊ ಇವಾಗ ಇದು ಮೊಬೈಲೆಲ್ಲ ಹ್ಯಾಂಡ್ ಓವರ್ ಮಾಡಬೇಕಾ? ಹೌದು, ಹ್ಯಾಂಡ್ ಓವರ್ ಮಾಡಬೇಕು. ಮೊಬೈಲ್ ಅಲೌಡ್ ಇಲ್ಲ, ಒಳಗಡೆ ಬಿಟ್ಬಿಡ್ಬೇಕು. ಚೊಕ್ಕಲಿ ಬಿಟ್ಬಿಟ್ಟು ಮೊಬೈಲ್ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗ್ಬಿಟ್ಟು. ಓಕೆ ಗೈಸ್, ಇವಾಗ ನಾವು ಒಂದೆರಡು ಫೋಟೋಸ್ ತೊಗೊಂಡ್ಬಿಟ್ಟು ಮೊಬೈಲ್ ಹ್ಯಾಂಡ್ ಓವರ್ ಮಾಡಿಬಿಟ್ಟು ದರ್ಶನ ಮುಗಿಸ್ಕೊಂಡು ಆಮೇಲೆ ಬರ್ತೀವಿ. ಯಾ ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಗೈಸ್. ಸೊ ನಿನ್ನೆ ಅಂತೂ ಒಳ್ಳೆ ದರ್ಶನ ಆಯಿತು, ದೇವ್ರ ದರ್ಶನ. ಆ್ಯಂಡ್ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಏನಕ್ಕೆ ಅಂದರೆ ಅಷ್ಟು ರಶ್ಶು ಪ್ಲಸ್ಸು ನಮಗೂ ಎನರ್ಜಿ ಇರಲಿಲ್ಲ ಗೈಸ್. ಊಟನೂ ಮಾಡಿರಲಿಲ್ಲ ನಿನ್ನೆ. ಆ್ಯಕ್ಚುಲಿ ಮಧ್ಯಾಹ್ನನೂ ಊಟ ಮಾಡಿಲ್ಲ. ರಾತ್ರಿ ಈವ್ನಿಂಗ್ ಏನೋ ತಿನ್ನೋಣ ಅಂತ ಬಂದ್ರಿ, ನೋಡಿದ್ರೆ ಫುಲ್ ಜನ ನೋಡ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ರಿ. ಆ್ಯಂಡ್ ಫೋನ್ಸ್ ಯಾವುದೋ ಅಲೌಡ್ ಇರಲಿಲ್ಲ. ಸೊ 3 ಅಲ್ಲ, ಎಷ್ಟು ಒಂದು 5 hours, 5 o'clock ಹೋಗಿ ಹೊರಗಡೆ ಹೋಗಿದ್ದು, ಬಂದಿದ್ದು 10 ಗಂಟೆಗೆ ಆಚೆ. ಫುಲ್ಲು ನಾರ್ತ್ ಇಂಡಿಯನ್ಸ್ ಅವರು ದೇವಸ್ಥಾನದಲ್ಲಿ ಫುಲ್ಲು ನಾರ್ತ್ ಇಂಡಿಯನ್ ಅವರೇ. ಹೋಗಿದ್ ಕಡೆ ಎಲ್ಲ ಅವ್ರು ಯಾರಪ್ಪ ದರ್ಶನ ಆಯ್ತು. ಇವತ್ತು 6 ಟ್ರೈನ್ ಬರ್ತಾ ಇದೆ ಗೈಸ್. ಇವತ್ತೆಲ್ಲ ಫುಲ್ಲು ಹೆವಿ ಕ್ರೌಡ್ ಇರುತ್ತೆ ಅಂತ ಹೇಳ್ಬಿಟ್ರು. ಆ್ಯಂಡ್ ಸೊ ನೈಟ್ ಒಂದು ಒಳ್ಳೆ ಜಾಗದಲ್ಲಿ ಒಂದು ಒಳ್ಳೆ ಊಟ ತಿಂದ್ರಿ. ಬನ್ ಪರೋಟ ಎಲ್ಲ ಸೂಪರ್ ಆಗಿತ್ತು. ಫಿಲ್ಡ್ ಪರ್ಫೆಕ್ಟ್ ಡಿನ್ನರ್ ಮಾಡಿದ್ರಿ. ಆ್ಯಂಡ್ ಅದಾದ್ಮೇಲೆ ಜ್ಯೂಸ್ ಕುಡಿದ್ರಿ, ಜಿಗರ್ದಂಡ ಸೂಪರ್ ಅವಲ್ಲ. ಕೋಕೋನಟ್ ಶೇಕ್ ಸಾಕಾಗಿತ್ತು. ಅದೆಲ್ಲ ತಿನ್ಕೊಂಡು ಸೊ ರೂಮ್ ಮಾಡಿದ್ರಿ, ಮಲ್ಕೊಂಡು ಫ್ರೆಶ್ ಆಗಿ ಎದ್ದು ಬಂದು ಇಲ್ಲಿ ನಾನ್ ವೆಜ್ ಸಿಗುತ್ತೆ ಬೆಳಗ್ಗೆನೆ ಅಂದ್ಕೊಂಡ್ರಿ, ಸಿಕ್ಕಿಲ್ಲ. ಲೈಟಾಗಿ ಏನೋ ಟಿಫನ್ ತಿನ್ಕೊಂಡ್ರಿ. ಇವಾಗ ಬೆಂಗಳೂರು ಕಡೆ ಪಯಣ. ನಮ್ಮ ಒಂದು ಒಳ್ಳೆ ಬ್ಯೂಟಿಫುಲ್ ಟ್ರಿಪ್ಪು ಮುಗೀತು. ಅಂದ್ರೆ ಇನ್ನೂ ನೈಟ್ವರೆಗೂ ಟೈಮ್ ಇದೆ, ಡೇ ಟು ಗೋ. ಸೊ ಎಂಜಾಯ್ ಮಾಡ್ಕೊಂಡು ಹೋಗೋಣ ಜರ್ನಿನ. ಸೊ ಹೊರಡೋಣವಾ? ಲೆಟ್ಸ್ ಗೋ. Mr. Kandasamy, ஒரு காஃபி குடிக்க with me. ஹாட்டா கோலா நீயே போட்டுப்பாரு. அவளோட சொல்ல வார்த்தை கூட பத்தல. இப்போ எனக்கு வேணும் அஞ்சல. அவ இல்ல நெருப்பு தான நெஞ்சல. அவனிடத்தை பார்த்து செவக்கு செவக்குடத்தல. அவளோட சொல்ல வார்த்தை கூட பத்தல. அவ இப்போ எனக்கு வேணும் அஞ்சல. அவ இல்ல நெருப்புறான நெஞ்சல. ஒண்ணுக்குள்ள ஒன்னா நெஞ்சுக்குள்ள நின்னா. லூசு பெண்ணே லூசு பெண்ணே லூசு பெண்ணே லூசு பையன் மேலதான் லூசா சுத்துறான். காதல் வராதா காதல் வராதா என் மேல் உனக்கு காதல் வராதா காதல் வராதா காதல் வராதா என் மேல் உனக்கு ಕಾದಲ್ ವರಾದಾ. ಗೈಸ್, ನಾವು ಇವಾಗ ಸೇಲಮಲ್ಲಿದ್ದೀವಿ. ಒಂದು ಫೇಮಸ್ ಸೆಲ್ವಿ ಮೆಸ್ ಅಂತಿದೆ, ಅಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಸೆಲ್ವಿ ಮೆಸ್ ಬಸ್ ಸ್ಟಾಪ್ ಹತ್ರ ಇದೆ. ಇದು ಪಾರ್ಕಿಂಗ್ ಸ್ವಲ್ಪ ಕಷ್ಟ, ನಾವು ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಓ ವೇಟಿಂಗ್ ಲಿಸ್ಟಾ? ವೇಟಿಂಗಾ? ವೇಟಿಂಗ್. ಸೊ ಫೈನಲ್ ನಮ್ಗೆ ಸೀಟ್ ಸಿಕ್ತಪ್ಪ. ಗೈಸ್, ನಾನಂತೂ ಶ್ರಾವಣ ಫಾಲೋ ಮಾಡ್ತಾ ಇಲ್ಲ, ತಿಂತಾ ಇದ್ದೀವಿ. ಮಾಡಬೇಡಿ, ನೀವು ವಿಡಿಯೋ ನೋಡ್ತಾ ಇದ್ರೆ ಯಾರಾದರೂ ಇದ್ದರೆ ನೀವು ಮಾಡಿಬಿಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ವಿಷಯದಲ್ಲಿ ಊಟ ತಿನ್ಬೇಕು, ಅಷ್ಟು ಚೆನ್ನಾಗಿ ತಿನ್ಬೇಕು ಅಷ್ಟೇ. ಚಿಲ್ಲಿ ಮೀನು ಮಂಚರ ಗಟ್ಲ ಕಳಗಬೇಕು ಹಾಂ ಹಾಂ
ನೋಡಿ பாப்பா பாப்பா மச்சி நீயே கொஞ்சம் ಮಂಜು ಹತ್ರ அங்கே போட்டால் உங்கள் கையை அங்கே போகும் இது உங்களுக்கு சௌகரியம். ऐसा ये भी टेस्ट करो. ಗೈಸ್ ಕ್ರ್ಯಾಬ್ ಲಾಲಿಪಾಪ್ ನಾನು ಆಫ್ಟರ್ 15-20 ಇಯರ್ಸ್ ಆದಮೇಲೆ ಕ್ರ್ಯಾಬ್ ತಿಂತಾ ಇದ್ದೀನಿ. ನಾನು ಸ್ಮೆಲ್ ಬರೋದ್ರ ಕ್ರ್ಯಾಬ್ದು வராது ஏன்னா அது கிராப் ஆயிடும் அந்த ஃபீல் வருது கிராப் உள்ள இருக்கு அதான் கிராப் ஃபீல் வருது. தேங்க்ஸ்ண்ணா, நல்லா சாப்பாடு. ಹಾಸ್ಟೆಲ್ ಕೂಡ ತಗೊಂಡು ಬನ್ನಿ ಆಯ್ತು. 1500 ರೂಪಾಯಿ ಆಯ್ತಾ ಶೋಕ್? ಪರವಾಗಿಲ್ವ, ಎಲ್ಲ ಐಟಮ್ ಚೆನ್ನಾಗೇ ಇತ್ತು. ಎಲ್ಲ ಚೆನ್ನಾಗಿತ್ತು ಗೈಸ್. ಎಸ್ಪೆಷಲಿ ಐ ಲವ್ ದಟ್ ಕ್ರ್ಯಾಬ್ ಲಾಲಿಪಾಪ್. ಕ್ರ್ಯಾಬ್ ಲಾಲಿಪಾಪ್ ಅದಕ್ಕೆ ಒಂದು ಪಾರ್ಸಲ್ ಕೂಡ ತೊಗೊಂಡಿದ್ದೀವಿ ಗೈಸ್. ಹಾಸ್ಟೆಲ್ ಫ್ರೆಶಸ್ ಎಲ್ಲ ತಗೊಂಡು ಬ್ರೆಡ್ ಗ್ರಾಮ್ ಮತ್ತೆ ಇದೆಲ್ಲ ಹಾಕಿ ಇದು ಕಟ್ಲೆಟ್ ತರ ಸೊ ಇವ್ರಿಗೆ ಸೀ ಫುಡ್ ಬಗ್ಗೆ ಜಾಸ್ತಿ ಗೊತ್ತು ಗೈಸ್. ಏನಕ್ಕೆ ಅಂದರೆ ಇವರು ಮಹಾಬಲಿಪುರಂ ಅಲ್ಲಿ ಇರ್ತಾರಲ್ಲ. ಸೀ ಫುಡ್ ಲವರ್ಸ್. ಆ್ಯಂಡ್ ದೇರ್ ಇಸ್ ಎ ಹಿಸ್ಟ್ರಿ. ಈ ಸುನಾಮಿ ಬಂದಿತ್ತಲ್ವಾ, ಸುನಾಮಿ ಬಂದಾಗ ಇವರ ಚಿಕ್ಕಮ್ಮ ಅವ್ರು ಕೂಡ ದೇ ಆರ್ ಆಲ್ಸೋ ಎ ವಿಕ್ಟಿಮ್ ಅಲ್ವಮ್ಮ. ಓಡೋದು ತಾನೆ ಬಸ್ ಏನೇ ಟೆಂಪೋ ಹತ್ಕೊಂಡು ಓಡೋದಿತ್ತು. ಟೆಂಪೋ ಹತ್ಕೊಂಡು ಫಿಲಮಲ್ಲಿ ನೋಡಿರ್ತೀರ, ಟೆಂಪೋ ಹತ್ಕೊಂಡು ಹಿಂದೆ ಬರ್ತಾ ಇರುತ್ತೆ. ಸೊ ಆ ಥರ ಆಗಿತ್ತಂತೆ. ಈಗ ಆರಾಮಾಗ ಅವ್ರೆ, ಅವಾಗ ಹಂಗಿತ್ತು. ಸೊ ಇವಾಗ ಕ್ರ್ಯಾಬ್ ನ ಕ್ಲೋಸ್ ಮಾಡೋದು. ನಾವು ಈಗ ಊಟ ಎಲ್ಲ ತಿನ್ಕೊಂಡು ಬೆಂಗಳೂರು ಕಡೆ ಓಡ್ತಾ ಇದೀವಿ ಗೈಸ್. 6 ಗಂಟೆ ತೋರಿಸ್ತಾ ಇದೆ 813-226 ಹೊಸೂರು ರೀಚ್ ಆಗೋಕ್ಕೆ. ಇನ್ನು ಮನೆಗೆ ಹೋಗೋ ಅಷ್ಟರಲ್ಲಿ 8-9 ಗಂಟೆ ಆಗಬಹುದು. ಹಾಂ ಸರಿ. ಚೆನ್ನಾಗಿತ್ತು ಗೈಸ್ ಸೆಲ್ವಿ ಮೆಸ್. ಯಾರಾದರೂ ಸೇಲಂ ಕಡೆ ಬಂದರೆ ಸೆಲ್ವಿ ಮೆಸ್ಸಲ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ. ನಾವು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಟ್ರೈ ಮಾಡಿದ್ರಿ. ಆಮೇಲೆ ಸೂಪು ಚೆನ್ನಾಗಿತ್ತು. ಆ್ಯಂಡ್ ಕ್ರ್ಯಾಬ್ ಲಾಲಿಪಾಪ್ ಕೂಡ ಚೆನ್ನಾಗಿದೆ. ಒಂದು ಪಾರ್ಸಲ್ ತೊಗೊಂಡಿದ್ದೀವಿ, ಆಮೇಲೆ ತಿಂತೀವಿ. ಆ್ಯಂಡ್ ಇನ್ನೇನು ತೊಗೊಂಡಿದ್ರಮ್ಮ? ಅದು ಇದು ಶಾರ್ಕ್ ಏನೋ ಶಾರ್ಕ್ ಇದು ಪ್ರಾನ್ಸ್ ಪ್ರಾನ್ಸ್ ಚೆನ್ನಾಗಿದೆ. ಅದು ಓಕೆ, ಪ್ರಾನ್ಸ್ ತೊಗೊಂಡ್ರಿ. ಓಕೆ ಇಷ್ಟ, ಅದು ಅದೇನು ಅಂಥ ಗ್ರೇಟ್ ಇರಲಿಲ್ಲ, ಬಟ್ ಚೆನ್ನಾಗಿತ್ತು. ಸುರಾಪುಟ್ಟು ಅಂದರೆ ಶಾರ್ಕ್. ಸುರಾ ಅಂದರೆ ಶಾರ್ಕ್ ಗೈಸ್. ಸುರಾಪುಟ್ಟು ಅಂತ ಕೊಟ್ಟರು. ಅದೇನೋ ನನಗೆ ಒಳ್ಳೆ ಅದ್ಯಾವುದೋ ಪಲ್ಯ ತಿನ್ನಂಗಿತ್ತು. ಚಿಕ್ಕಡಿಕಾಯಿ ಪಲ್ಯ ಇದ್ದಂಗೆ. ಕೋಸಂಬರಿ ಇಲ್ಲ, ಚಿಕ್ಕಡಿಕಾಯಿ ಯಾವುದೋ ಪಲ್ಯ ಮಾಡ್ತಾರೆ, ನಾವು ಅಮ್ಮ ಮಾಡ್ತಾರೆ. ಅದು ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ತುರಿದ್ಬಿಟ್ಟು ಆ ಥರ ಇತ್ತು. ಓವರಾಲ್ ಚೆನ್ನಾಗಿತ್ತು ಗೈಸ್. ಬಿಲ್ ಕೂಡ 1500 ಆಯಿತು ಅಷ್ಟೇ. ಚೆನ್ನಾಗಿತ್ತು, ಒಳ್ಳೆ ಊಟ ಆಯಿತು. ಹೋಗ್ತಾ ಹೋಗ್ತಾ ನಾನು ಮಲ್ಕೊಂಡೆ ಕಾರ್ ಓಡಿಸ್ತೀನಿ. ಸರಿ ಇಷ್ಟೊತ್ತು ಗಾಯ್ಸ್ 5,000 ರೂಪಾಯಿ ಕೊಟ್ಬಿಟ್ಟು ಇಡೀ ಟ್ರಿಪ್ಪೇ ಮುಗಿಸ್ಬಿಟ್ಟು ಅವನೇ. ಡೈ ಮಿಕ್ಕಿದ ದುಡ್ಡು ಯಾವಾಗ ಕೊಡ್ತೀಯಾ? ಲೆಕ್ಕ ಹಾಕಿ ಆಮೇಲೆ ನೋಡೋಣ. ಸೊ ಜೋಕ್ಸ್ ಅಪಾರ್ಟ್ ಗೈಸ್, ಪಾಪ ನಮ್ಮ ಹುಡುಗನು ಒಳ್ಳೆ ಹುಡುಗನೇ. ನಮ್ಮ ಹುಡುಗನ್ಗೂ ಚಟ ಇಲ್ಲ, ಹಠ ಇದೆ. ಅಂದ್ರೆ ಆಗ್ಬೇಕು ಅಂತ, ಮದುವೆ ಆಗ್ಬೇಕು, ಜೀವನದಲ್ಲಿ ಏನಾದ್ರು ಒಂದು ಮಾಡ್ಬೇಕು ಅನ್ನೋ ಹಠ ಇದೆ, ಚಟ ಇಲ್ಲ ಗೈಸ್. ಚಟ ಕಣ ಹೇಳಿದ್ನಲ್ಲಿ ಇವನು ಯಾವನು. ಚಟ ಇಲ್ಲ ಗೈಸ್, ಇಲ್ಲ, ನಿಜವಲ್ಲೂ ಇಲ್ಲ. ನನ್ನ ನಂಬಿ, ನಿಜವಲ್ಲೂ ಇಲ್ಲ. ಬಿಲೀವ್ ಮೀ, ಅವನಿಗೆ ಹಠ ಇದೆ ಹೊರತು ಚಟ ಇಲ್ಲ. ಅವ್ನು ತುಂಬ ಒಳ್ಳೆಯವನು ಗೈಸ್. ಸಖತ್ ಒಳ್ಳೆ ಫನ್ ಇತ್ತು ಗೈಸ್. ನಿಜವಾಗ್ಲೂ ಈ ಟ್ರಿಪ್ ಮಾತ್ರ ಸಖತ್. ನನಗೆ ಇಲ್ಲಿಂದ ರಾಮೇಶ್ವರಮಿಂದ ಕನ್ಯಾಕುಮಾರಿಗೆ ಹೋಗೋಕೆ ಒಂದು ಮೇನ್ ರೀಸನ್ನು ಆಂಟೋನೆ. ಅವ್ನು ಕೊಟ್ಟಿದ್ದು ಎಂಟರ್ಟೈನ್ಮೆಂಟ್ಗೆ 6 ಅವರ್ ಗಾಡಿ ಹೊಡೆದಿದ್ದೀನಿ ರಾಮೇಶ್ವರಮಿಂದ. ಅಂದ್ರೆ ಆಂಟೋನೆ ನನ್ನ ನಿಲ್ಸಿದ್ದು. ಒಂದ್ ಶಾಟ್ ಅಲ್ಲಿ ಗಾಡಿ ಹೊಡಿಬೋದು ಅಂತ. ಆಂಟೋ ನೆಕ್ಸ್ಟ್ ಲೆವೆಲ್ ಗೈಸ್. ಆಂಟೋನೆ ಎನರ್ಜಿ ಕೊಟ್ಟಿದ್ದು ಅವತ್ತು. ಅವತ್ತು ರಾತ್ರಿ ನಾನ್ ಸ್ಟಾಪ್ ಆಗಿ ಹೋಗಿದ್ದಕ್ಕೆ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಇಲ್ಲ ಅಂದ್ರೆ ಇವಾಗ ಇನ್ನೂ ನಾವು ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಇರ್ತಿದ್ವಿ.
ದರ್ಶನ ಕೂಡ ಸಿಕ್ಕಿರಲ್ಲ ಇವತ್ತು. ಆಮೇಲೆ ಅದು ಬೇರೆ 6 ಟ್ರೈನಲ್ಲಿ ಇಳಿದವ್ರೆ. ರಾಹುಲ್ ಭೈಯಾಸ್ 4 ಟ್ರೈನ್ಗೆ 5 ಅವರ್ 6 ಅವರ್ ಆಗೋಯ್ತು. 5 ಅವರು 6 ಟ್ರೈನ್ ಲೆಕ್ಕ ಹಾಕೊಳ್ಳಿ, ಇಡೀ ದಿವಸ ಆಗ್ಬಿಟ್ಟಿರೋದು. ಆಮೇಲೆ ನಾನು ಮತ್ತೆ ಅಲ್ಲಿಂದ 12 ಅವರ್ ಮನೆಗೆ ಡ್ರೈವ್ ಮಾಡ್ಕೊಂಡ್ ಬರೋಷ್ಟಲ್ಲಿ ಆಗೋಗ್ತಿತ್ತು ನನ್ನ ಕತೆ. ಥ್ಯಾಂಕ್ಸ್ ಫಾರ್ ದಿ ಕಾರ್ಪೊರೇಷನ್, ಥ್ಯಾಂಕ್ಸ್ ಫಾರ್ ದಿ ಕಾರ್ಪೊರೇಷನ್. ಅವರಿಂದ ಈ ಟ್ರಿಪ್ ಅವರಿಂದ ಸಕ್ಸಸ್ಫುಲ್ ಆಗಿದೆ ಟ್ರಿಪ್ ನಮ್ದು. ಆಂಟೋ ಇಲ್ಲ ಅಂದಿದ್ರೆ ನಮಗೆ ತುಂಬಾ ಬೋರ್ ಆಗಿರೋದು. ಆಂಟೋ ನಮಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ಅವ್ರಿಗೊಂದು ಸಲಾಮ್. ಬೇಜಾನ್ ಅಗದ್ಬಿಟ್ಟಿದ್ದೀವಿ ಗೈಸ್ ಈ ಟ್ರಿಪ್ಪಲ್ಲಂತೂ. ಅಲ್ಟಿಮೇಟ್ ಅಂದ್ರೆ ತುಂಬಾ ವರ್ಷಗಳಾಗಿತ್ತು ಅನ್ಸುತ್ತೆ ಈ ರೇಂಜ್ ಕಂಟಿನ್ಯೂಸ್ ಆಗಿ ಇಷ್ಟು ನಗ್ದಿದ್ದು. ಹೊಟ್ಟೆ ನಾವೆಲ್ಲ ಹತ್ಕೊಂಡ್ಬಿಟ್ಟಿದೀವಿ, ಆ ರೇಂಜಿಗೆ ನಗ್ದಿದ್ದೀವಿ. ಸೊ ಆ ರೇಂಜ್ಗೆ ಆ ಥರ ಒಂದು ಎಂಟರ್ಟೈನ್ಮೆಂಟು. ಅಶೋಕ್ಗೆ ಒಂದು ಎಲ್ಲಾರು ಒಂದು ಸಲಾಮ್ ಮಾಡಿರಪ್ಪ. ಸಲಾಮ್. ಥ್ಯಾಂಕ್ ಯು ಗೈಸ್. ದುಡ್ಡು ಹಾಕ್ಬಿಡು. Okay guys, thank you for watching. And ಇನ್ನು ನಮಗೆ 155 ಕಿಲೋಮೀಟರ್ಗಳು ಪ್ಲಸ್ ಬ್ರೇಕ್ಸು ಇದೆಲ್ಲ ನಮಗೆ ತೋರಿಸ್ತಾ ಇದೆ. ಹತ್ತತ್ರ 180-190 ಕಿಲೋಮೀಟರ್ಸ್ ಇದ್ದಾವೆ. ಸೊ ನಾವು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಬಾಯ್ ಫ್ರಮ್ ಮಿಸ್ಟರ್ ಮಿಸಸ್ ರಾಜ್ ಯೂಟ್ಯೂಬ್ ಚಾನಲ್.